ಸೊ ಮಹೇಶ್ವರ್, ಅಂದ್ರೆ ಈ ಕಾನ್ಸೆಪ್ಟ್ ಹೇಗೆ ಅಂದ್ರೆ ನೀವು ಬಾಲ್ಯದಿಂದ ಈ ಸಮಸ್ಯೆ ಬಗ್ಗೆ ನಿಮ್ಗೆ ಆಳವಾಗಿ ಗೊತ್ತಿರುತ್ತೆ, ಸಮಾಜ ನಿಮ್ಮನ್ನ ನೋಡ್ತಾ ಇರುವಂತಹ ಒಂದು ರೀತಿ ಅಂದ್ರೆ ಸಾಮಾನ್ಯವಾಗಿ ಜನರಿಗೆ ಇದೊಂದು ಸಮಸ್ಯೆ ಅನ್ನೋದೇ ಅನಿಸ್ತಾ ಇಲ್ಲ ಅನ್ಸುತ್ತೆ, ಆದ್ರೆ ಇದು ಮಾನಸಿಕವಾಗಿ ಹೆಚ್ಚು ಪರಿಣಾಮಗಳನ್ನ ಬೀರ್ತಾ ಇರುತ್ತೆ. ದೈಹಿಕವಾಗಿ ಇದೊಂದು ಇಮ್ಯುನಿಟಿ ಸಂಬಂಧಪಟ್ಟಂತ ಒಂದು ತೊಂದರೆ ಅಂತ ಡಾಕ್ಟರ್ ಕೇಳಿದ್ರು ಅದನ್ನೇ ಹೇಳ್ತಾರೆ, ಇದನ್ನ ಅಂಟ್ರೋಗ ಅಲ್ಲ ಏನೆಲ್ಲ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದ್ರೆ ಮಾನಸಿಕವಾಗಿ ಆಗ್ತಾ ಇರುತ್ತಲ್ಲ, ಒಂದು 4-5 ಜನದ ಮಧ್ಯೆ ನಿಂತಾಗ ನಾವು ವಿಭಿನ್ನವಾಗಿ ನಿಂತಾಗ ಏನೇನು ಸಮಸ್ಯೆಗಳಾಗ್ತಿರತ್ತೆ ಅದನ್ನೆಲ್ಲ ನೀವು ಹತ್ರದಿಂದ ನೋಡಿದ್ದೀರಿ. ಸೊ ಅಂಥ ಜನರಿಗೆ ಇದನ್ನ ಮನಮುಟ್ಟಿಸ್ಬೇಕು ಅಂತನಾ ಅಥವಾ ಏನು ಉದ್ದೇಶ, ಇದು ಹೇಗೆ ಬಂತು ಕಾನ್ಸೆಪ್ಟ್? ಇವಾಗ ಈ ಥರ ಸರ್ ಹೇಳ್ದಂಗೆ ಈ ಥರ ಒಂದು ಕಾನ್ಸೆಪ್ಟ್ನ ಫಸ್ಟ್ ಪರದೆ ಮೇಲೆ ತರಬೇಕು ಅಂದ್ರೆ ನನಗೆ ಒಂದು ತುಂಬ ಜವಾಬ್ದಾರಿ ಬೇಕು, ಎರಡನೇದು ತುಂಬ ಸೆನ್ಸಿಬಲ್ ಆಗಿ ನಾವು ಮಾಡಬೇಕು ಅದನ್ನು, ಮೂರನೇದು ಇದರಲ್ಲಿ ತಪ್ಪು ಆಗಬಾರ್ದು. ಯಾಕಂದರೆ ಮಿಸ್ಇನ್ಫಾರ್ಮೇಷನ್ ಕೊಡೋದು ಸಿನಿಮಾಗೋಸ್ಕರ ಈ ಸಿನಿಮಾ ಮಾಡ್ತಾ ಇದೀವಿ ಏನೋ ಒಂದು ಎಮೋಷನಲ್ ಸೀನ್ ಕ್ರಿಯೇಟ್ ಮಾಡೋಣ ಅಂದರೆ ರಿಸರ್ಚ್ ಇಲ್ಲದೆ ಈ ಮೆಟೀರಿಯಲ್ನ ನಾವು ಸಿನಿಮಾ ಮುಂದೆ ತರೋಕ್ಕಾಗಲ್ಲ. ಅದರಿಂದ ನಾವೆಲ್ಲ ಇನ್ಫಾರ್ಮೇಷನ್ನ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ನ್ಯೂಟ್ರಲ್ ಆಗಿ ಇಟ್ಟಿದ್ದೀವಿ ನಾವು. ಇವಾಗ ನಾವೆಲ್ಲ 80s ಬಾರ್ನ್ ಕಿಡ್ಸು, ಇವಾಗ ಅಂದರೆ ನೀವಿದ್ದೀರಾ, ಮಾಧ್ಯಮಗಳಿದ್ದಾವೆ, ಸೋಷಿಯಲ್ ಮೀಡಿಯಾ ಇದ್ದಾವೆ, ಎಲ್ಲರೂ ಅಂದರೆ ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತಾರೆ, ಎಲ್ಲರೂ ಒಂದು ಸೈಕಾಲಜಿ ಬಗ್ಗೆ ಮಾತಾಡ್ತಾರೆ, ಡಿಪ್ರೆಷನ್ಸ್ ಬಗ್ಗೆ ಮಾತಾಡ್ತಾರೆ. ಆವಾಗ ನಮಗೆ ಆ ಫೆಸಿಲಿಟೀಸ್ ಇರಲಿಲ್ಲ ನಮಗೆ. ಇವಾಗ ನಾನು ಯಾವುದೋ ಒಂದು ಇಂಟರ್ವ್ಯೂನಲ್ಲೂ ಹೇಳ್ತಿದ್ದೆ, ಚಿಕ್ಕ ವಯಸ್ಸಲ್ಲಿ ಯಾವುದೋ 10-11 ಇಯರ್ಸ್ ಸರ್ ನನಗೆ ಇದು ಕಾಣಿಸ್ಕೊಂಡಾಗ, ನಾನು ವಾಸ್ 12-13 ಇಯರ್ಸ್, ಒಂದು 2-3 ಇಯರ್ಸ್ ಇತ್ತು, ಮುಖದ ಮೇಲೆ ಒಂದು, ಕೈ ಮೇಲೆ ಒಂದಿತ್ತು. ನಾನು ಒಂದು ಹುಡುಗ ಜೊತೆ ಆಟ ಆಡ್ತಿದ್ದೆ, ಸುಮ್ಮನೆ ಡೈಲಿ ಆಟ ಆಡೋ ಹುಡುಗನೇ ಆಟ ಆಡ್ತಾ ಇದ್ದೆ. ಒಂದು ಅವ್ರ ತಾಯಿ ಬಂದರು, ದಬ 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 ಅಂತ ಬಂದರು, ಅವನ್ನ ಹಿಡಿದು ಹೊಡೆದು ಎಳ್ಕೊಂಡು ಹೋಗೇ ಬಿಡ್ರು. ಯಾಕೆ ಕೇಳ್ಕೊಂಡು, ಮೋಸ್ಟ್ಲಿ ಏನೋ ಲೇಟಾಗಿ ಆಟ ಆಡ್ತಾ ಇದ್ದಾನೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಗಿನ ಕಾಲದಲ್ಲೆಲ್ಲ ನಾವೆಲ್ಲ ವೈಟ್ ಫೀಲ್ಡ್ ಕಡೆ ಇದ್ದಿದ್ದು, ಎಲ್ಲ ಕಾಡ್ತಾರೆ, ಹ್ಯಾಂಡ್ ಪಂಪ್ ಇರ್ತಿದ್ದು ಗೊತ್ತಾ. ಆ ಮಗುನ ಕರ್ಕೊಂಡೋಗಿ ಅವ್ರ ತಾಯಿ ಹ್ಯಾಂಡ್ ಪಂಪ್ ಕೆಳಗಡೆ ಕೂರಿಸಿ ಹ್ಯಾಂಡ್ ಪಂಪಲ್ಲಿ ನೀರು ತೆಗೆದು ಸ್ನಾನನೇ ಮಾಡಿಸ್ಬಿಟ್ರು, ಬಿಕಾಸ್ ಈ ವಾಸ್ ಪ್ಲೇಯಿಂಗ್ ವಿತ್ ಮೀ. ಸೊ ಅವ್ರಿಗೇನು ಎಜುಕೇಷನ್ ಅಂತ ಕೊಡೋಕ್ಕಾಗತ್ತೆ. ಇವಾಗ ಅವ್ರು ಹಂಗೆ ಮಾಡಿದ್ರು ಅಂದ್ಬಿಟ್ಟು ನಾನು ಆ ಥರ ಇವಾಗ ಪ್ರೀಚಿ ಮಾಡೋಕ್ಕಾಗಲ್ಲ. ಸೊ ಈ ಥರದೆಲ್ಲ ಮಾನಸಿಕವಾಗಿದೆ. ಇನ್ನೊಂದು ಎರಡನೇ ಪ್ರಶ್ನೆ ತುಂಬ ಚೆನ್ನಾಗಿ ಕೇಳಿದ್ರಿ ನೀವು. ಅಂದರೆ ಇವಾಗ ನೀವು ಯಾರೋ ಒಬ್ರು ಕಾಲಿಲ್ಲದೆ ಇರೋರು, ಕೈ ಇಲ್ಲದೆ ಇರೋರು, ಕಣ್ಣಿಲ್ಲದೆ ಇರೋರಿಗೆ ಎವಿಡೆಂಟಾಗಿ ನಮಗೆ ಕಾಣಿಸುತ್ತೆ ಅವ್ರಿಗೆ ಏನಿದೆ ಅಂತ. ಇವಾಗ ಬಾಲ್ಡೇರ್, ಸ್ಕ್ವಿಂಟೈಸು, ಫಂಬ್ಲಿಂಗು, ತೊದಲಿಕೆ ನೀವೇನಿರುತ್ತೆ, ಈ ಥರ ವಿಟಿಲಿಗು, ಇಂಥವ್ರಿಗೆ ಯಾವುದೇ ರೀತಿಯಾದ ಗೌರ್ಮೆಂಟ್ ಸಪೋರ್ಟ್ಸ್ ಇಲ್ಲ ಇವಾಗಿನ. ಇನ್ನೊಂದು, ನಾವು ಮೆಡಿಕಲ್ ಇದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ವೆರಿ ಎಕ್ಸ್ಪೆನ್ಸಿವ್, ಅಲ್ಲ, ಇನ್ಶೂರೆನ್ಸ್ ಕವರೇಜಸ್ ಇಲ್ಲ ನಮಗೆ. ಬಹುತೇಕವಾದ NGOಗಳು ಈ ಥರ ಸಮಸ್ಯೆಗಳ ಬಗ್ಗೆ ಕೆಲಸನೂ ಮಾಡ್ತಿಲ್ಲ, ಅನ್ನೋ ರೀತಿ ಇದೆ. ಬಟ್ ಇದರಲ್ಲಿ ಒಂದು ಡಿಪ್ರೆಷನ್ ಅನ್ನೋ ಒಂದು ಸಪ್ರೆಸಿವ್ ಡಿಪ್ರೆಷನ್ ಅಂದಿರುತ್ತೆ. ಎವಿಡೆಂಟ್ ಆಗಿ ಆಕ್ಸಿಡೆಂಟ್ ಆಯಿತು, ಏನೋ ಬಿಸ್ನೆಸ್ ಲಾಸ್ ಆಯಿತು ಅಂದ್ರೆ ಒಂದು 6 ಮಂತ್ ಅದರಿಂದ ಹೊರಗಡೆ ಬರ್ತೀರಾ. ಈ ಥರ ಸಮಸ್ಯೆಗಳು ನಮ್ಮಲ್ಲೇ ಒಳಗಡೆ ಇರುವಂಥ ಒಂದು ಸಮಸ್ಯೆಗಳು. ಇವತ್ತು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತೀನಿ, ಹೊರಗಡೆ ಹೋದ ತಕ್ಷಣ ಯಾರೋ ಏನೋ ಅದನ್ನೇನೋ ಗಮನಿಸ್ತಾರೆ, ಯಾವುದೋ ರೀತಿಯ ಮಿಸ್ಟ್ರೀಟ್ ಮಾಡ್ತಾರೆ, ನಮಗೆ ಮತ್ತೆ ಅದು ಸಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ರೆಕರಿಂಗ್ ಸಪ್ರೆಷನ್ ಅಂತ. ಇದು ಇದ್ದಿದ್ದೆ ನಿಮಗೆ, ಇದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಸೊ ಇದೆಲ್ಲ ಮನಸ್ಸಲ್ಲಿ ಇತ್ತು, ಬಟ್ ಸಿನಿಮಾ ಮಾಡಬೇಕು ಅಂತ ಯಾವತ್ತು ಮೈಂಡಲ್ಲಿರಲಿಲ್ಲ. ಸಿನಿಮಾ ಮಾಡಬೇಕು ಅಂತ ಡಿಸಿಷನ್ ಬಂದಿದೆ ಬೇರೆ ಕಾರಣ. ಸೊ ಅಂಥ ಜನರಿಗೆ ಒಂದು ಸಿನಿಮಾದ ಮೂಲಕ ಒಂದು ಬೂಸ್ಟರ್ ಡೋಸ್ ಕೊಡುವಂತ ಪ್ರಯತ್ನ ಅಂತ ಹೇಳ್ಬೋದು. ಅದಂತೂ ಇದೆ. ಅದು ನಾನು ಅವಾಗಲೇ ಹೇಳ್ದಂಗೆ, ನೀವು ಅಳ್ತಾ ಅಳ್ತಾ ನಗ್ತೀರಾ, ನಗ್ತಾ ನಗ್ತಾ ಕಣ್ಣಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಹೊರಗಡೆ ಬರ್ತೀರಾ, ಬಟ್ ಎರಡೂ ಪಾಸಿಟಿವ್ ನೋಟಲ್ಲಿ, ಭಾವನಾತ್ಮಕವಾಗಿ ಮೂವಿ ಮೂಲಕ ಕನೆಕ್ಟ್ ಆಗ್ತಿದೆ, ಅದರಲ್ಲಿ ಯಾವುದೇ ಡೌಟೇ ಇಟ್ಕೋಬೇಡಿ. ಓಕೆ. ಸೊ ಕಾಜಲ್ ಅವರೇ, ಈಗ ಸಿನಿಮಾಗೆ ನೀವು ಆಯ್ಕೆ ಆದಾಗ ಒಂದು ಡೈಲಾಗ್ ಅಂತೂ ಕೊಟ್ಟೆ ಕೊಡ್ತಾರೆ. ಯಾವ ಡೈಲಾಗ್ಗೆ ಸಿಕ್ಕಾಪಟ್ಟೆ ನೀವು ಸೈಕಲ್ ಹೊಡೆದಿದ್ದು ಅಂತ? ಯಾಕಂದ್ರೆ ಈ ಸ್ಲ್ಯಾಂಗ್ ಅಂತೂ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇರುತ್ತೆ. ನೀವು ಮುಂಬೈ ಹುಡುಗಿ, ಮೊದಲೇ ಕನ್ನಡ ಸ್ಲ್ಯಾಂಗು ಸ್ವಲ್ಪ, ಬಟ್ ಆಕ್ಚುಲಿ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಹೇಳೋದಾದ್ರೆ. ಯಾವ್ದು ತುಂಬಾ ಕಷ್ಟ ಅನ್ಸಿದ್ ನಿಮ್ಗೆ? ಸೈಕಲ್ ಹೊಡೆದಿಲ್ಲ ಅನ್ಸುತ್ತೆ. ಮ್ಯಾಮ್ ಇವ್ರನ್ನೆಲ್ಲ ನಂಬಲೇಬೇಡಿ, ಎಲ್ಲರೂ ಒನ್ ಟೇಕ್ ಅಲ್ಲ ಹಾಫ್ ಟೇಕ್ ಆರ್ಟಿಸ್ಟ್ಗಳು. ನನಗ್ ಭಯ, ಈ ಕಡೆ ಇವರು, ಈ ಕಡೆ ರವಿ ಸರ್, ವೀಣಾ ಸುಂದರ್, ಲಕ್ಷ್ಮೀ ಸಿದ್ಯಾ, ಅದ್ರ ಜೊತೆ ನನ್ನ ಮಾವನ ಪತ್ರ ಜಹಾಂಗೀರ್ ಸರ್ ಅವರು. ಇವ್ರಿಗೆ ನೀವು ಡೈಲಾಗ್ ಹೇಳೋದಿಲ್ಲ, ಹಿಂಗ್ ಕೊಟ್ರ ರೆಡಿ ರೆಡಿ. ನನಗೆ ಇವ್ರ ನಡುವೆ ನಿಂತ್ಕೊಂಡು ನಾನ್ ಡೈಲಾಗ್ ಹೇಳ್ಬೇಕಂದ್ರೆ ನನಗೆ, ನಾನು ಆಕ್ಟಿಂಗ್ಗಳು ಮಾಡಿದೀನಿ ಚಿಕ್ಕ ಪುಟ್ಟ ಇರಲ್ಲ, ಬಟ್ ಇವರೆಲ್ಲ ಸಕಲ ಕಲಾ ವಲ್ಲಭಗಳು. ಅಂದ್ರೆ ನಿಮ್ಗೆ ಒಂದ್ಸತಿ ಕೊಟ್ರೆ ಆ ಸೀನಲ್ಲಿರುವಂಥ ಆಳ, ಡೆಪ್ತು, ಅದರ ಅರ್ಥ, ಅದರ ವೆಯ್ಟೇಜು, ಅದರ ರೆಸ್ಪೆಕ್ಟ್, ಇಷ್ಟನ್ನು ಅರ್ಥ ಮಾಡ್ಕೊಳ್ಳೋಂಥ ಆರ್ಟಿಸ್ಟ್ಗಳು ನನ್ನ ಸುತ್ತಮುತ್ತ ಇದ್ದರು. ಸೊ ಐ ಆಮ್ ವೆರಿ ಪ್ರೌಡ್, ಐ ಕಾಸ್ಟೆಡ್ ದೆಮ್, ವೆರಿ ವೆರಿ ಪ್ರೌಡ್. ಅವ್ರು ನನಗೆ ನನ್ನ ಮೋಸ್ಟ್ ಈಸಿಯೆಸ್ಟ್ ಡೈರೆಕ್ಷನ್ ಮಾಡಿರೋದೇ ಈ ಸಿನಿಮಾನಲ್ಲಿ. ನಾನು ಆ್ಯಕ್ಚುಲಿ ಶೂಟ್ ಹೋಗೋದು ಮುಂಚೆನೆ ನಾನು ಎಲ್ಲ ಡೈರೆಕ್ಟರ್ಸ್ಗೂ ಒಂದೇ ರಿಕ್ವೆಸ್ಟ್ ಇರೋದು, ಪ್ಲೀಸ್ ನನಗೆ ಸ್ಕ್ರಿಪ್ಟ್ ಅಡ್ವಾನ್ಸ್ ಫಸ್ಟ್ ಕೊಡಿ ಅಂತ. ಸೊ ಒಂದ್ಸಲ ಸ್ಕ್ರಿಪ್ಟ್ ಸಿಕ್ಕಿದ ಮೇಲೆ ಮೈ ಎಂಟೈರ್ ಟೈಮ್ ಇಸ್ ವಿತ್ ದ ಸ್ಕ್ರಿಪ್ಟ್. ಕನ್ನಡ ಅಂದ್ರೆ ಈಗ ಮಾತಾಡೋದೇನು ಈಸಿಯಾಗಿ ಕಲ್ತ್ಕೊಳ್ಬಹುದು, ಈಗ ಬರ್ದಿರೋದನ್ನ ಓದ್ಕೊಳ್ತಿದ್ರಿ? ಇಲ್ಲ, ಓದಕ್ ಬರಲ್ಲ. ಸೊ ನಾನು ಇಂಗ್ಲಿಷಲ್ಲಿ ಟೈಪ್ ಮಾಡ್ತಿದ್ದೀರಾ? ಸೊ ಅದೇ ಫಸ್ಟ್ ನಾನು ಕೇಳೋದು ಅದೇ, ಬಿಕಾಸ್ ನನ್ನಿಂದ ಬೇರೆ ಆರ್ಟಿಸ್ಟ್ಗೆ ಆಗಲಿ ಸೆಟ್ಟಲ್ಲಿ ಆಗಲಿ ಪ್ರಾಬ್ಲಮ್ ಆಗಬಾರ್ದು. ಅದೇ ನೀವು ಹೇಳ್ದಂಗೆ ನಾನು ಸೈಕಲ್ ಹೊಡಿದ್ರೆ ಅದು ನನ್ನ ಕಾನ್ಫಿಡೆನ್ಸ್ ಡೌನ್ ಆಗ್ತಾ ಹೋಗುತ್ತೆ. ಯಾವ ಡೈಲಾಗ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮೋನೋಲಾಗ್ ತರ ಬರುತ್ತೆ. ಸಾಂಗ್ ಕೂಡ ಇದೆ, ಎದೆಯೊಳಗೆ ಸಾಂಗ್ ಈಗಾಗಲೇ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ಅಯ್ಯೋ, ಹಾಡ್ಬೋದಲ್ಲ? ಒಂದ್ ಲೈನ್ ಆಡ್ಬೋದು ನಾನು, ಆಮೇಲೆ ಸರ್ ಕಂಟಿನ್ಯೂ ಮಾಡ್ತಾರೆ. ಸೊ ದ ಲೈನ್ ಗೋಸ್ ಲೈಕ್,
ಚುಕ್ಕಿಗೆ ಹಕ್ಕಿಯೂ ಹೂ ಅಂತೈತೆ. ನಾವು ಯು ಕ್ಯಾನ್ ಕಂಟಿನ್ಯೂ. ವಾಯ್ಸ್ ಚೆನ್ನಾಗಿದೆ, ನೀವು ಹಾಡಿ. ನಾವು ಹಾಡಾಡಕ್ ಹೋದ್ರೆ ವಿಲ್ ಸಿಂಗ್ ಫ್ರಮ್ ಬಿಗಿನಿಂಗ್. ಆಗೆ ಹೋಯ್ತು 30 ನಮ್ದು ಇಂಟ್ರೊಡಕ್ಷನ್ಸ್ ಇಂದು. ಓಕೆ 5 6 7 ಆಗೆ ಹೋಯ್ತು 30 ಆಸೆ ಬಿಟ್ಟೆ ಬೇಸತ್ತು ಆಕೆ ಬಂದು ಇವತ್ತು ಏನಿ ವಿಸ್ಮಯ ಅಂದ ಬಾಯಿ ಸುಮ್ನಾಯ್ತು ಅಂದಗಾತಿ ಸಿಕ್ಕಾಯ್ತು ಆದ್ರೂ ಹಿಂಗೆ ಹೆಂಗಾಯ್ತು ಅನ್ನೋ ಸಂಶಯ ಕನಸೊಂದು ಕಣ್ಣು ದಾಟೈತೆ ಓರಂಗಮವ ವಿಲವಿಲವು ನನ್ನ ಈ ಜೀವ ನಂಬದ ನುಂಗದ ಮಾತು ಒಂದೈತೆ ಚುಕ್ಕಿಗೆ ಹಕ್ಕಿಯೂ ಒಂದೈತೆ. ತುಂಬಾ ಚೆನ್ನಾಗಿದೆ, ನಿಮ್ ವಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಕನ್ನಡ ಸ್ಪಷ್ಟತೆ ಮತ್ತೆ ಈಗಿನ ಕಾಲಕ್ಕೆ ಟ್ರೆಂಡ್ ತಕ್ಕನಂಗೆ ಹಾಡಿದೆ. ಈಗಾಗಲೇ ಟ್ರೆಂಡ್ ಅಲ್ಲಿ ಕೂಡ ಇದೆ, ನಾನು ಕೇಳಿದೆ ಆಗ್ಲೇ ಸಾಂಗ್ ನ. ರವಿ ಭಟ್ ಅವ್ರನ್ನ ಕೇಳೋಣ. ಈ ಝೋನ್ ಅಲ್ಲಿ ನೋಡೋದಾದ್ರೆ ಅಂದ್ರೆ ಈ ರೀತಿ ಸಿನಿಮಾಗಳು ಅಂದ್ರೆ ಕಲಾತ್ಮಕ ಮೂವಿಗಳ ತರನೇ ಇದು ಕೂಡ ಸೇರುತ್ತೆ. ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಮೂವಿ ಮಾಡ್ತಾರೆ ಅಂದ ತಕ್ಷಣ ನಿಮ್ಮ ಒಂದು ಆಶೆ ಏನಾಗಿತ್ತು ಈ ಮೂವಿಗೆ ನೀವು ಸೆಲೆಕ್ಟ್ ಆದಾಗ? ಏನ್ ಅನಿಸ್ತು ನಿಮ್ಗೆ ಮನಸ್ಸಲ್ಲಿ? ನನಗೆ ಮುಖ್ಯವಾಗಿ ಖುಷಿಯಾಗಿದ್ದು ಅವರು ಹೇಳಿದ ಕಥೆಯ ಲೈನು, ಇದನ್ನು ಯಾಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೇ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಒಂದು ಸಾಕ್ಷ್ಯಚಿತ್ರ ಮಾಡಿಬಿಡ್ಬೋದು, ಡಾಕ್ಯುಮೆಂಟ್ರಿ ಥರ ಮಾಡಿಬಿಡ್ಬೋದು. ಅದನ್ನು ನಗುವಿನ ಮೂಲಕ ಸಿನಿಮಾ ಮಾಡಿ ಅದಕ್ಕೊಂದು ಕಥೆ ಬರೆದು ಹೇಳೋದಿದೆಯಲ್ಲ, ಅದು ಬಹಳ ದೊಡ್ಡ ಚಾಲೆಂಜಿಂಗ್ ಕೆಲಸ ಅಂತ ಅನ್ನಿಸ್ತು. ಆದ ಕಾರಣ ತುಂಬ ಇಷ್ಟ ಆಗಿದೆ ಸಬ್ಜೆಕ್ಟ್ ನನಗೆ. ಆಮೇಲೆ ಶೂಟಿಂಗ್ ಮಾಡ್ತಾ ಇದ್ದಾಗ ಇವಾಗ ಇವ್ರು ಹೇಳಿದ್ರಲ್ಲ, ಇವರೆಲ್ಲ ಅರ್ಧ ಟೇಕ್ ಆರ್ಟಿಸ್ಟು ಹಾಗೆ ಹೀಗೆ ಅಂತ, ಆ ಪ್ರೆಷರ್ ನಮ್ಮ ಮೇಲೂ ಇರುತ್ತೆ. ಯಾಕಂದ್ರೆ ನಮ್ಮ ಜೊತೆ ಇರೋರೆಲ್ಲ ಅರ್ಧ ಟೇಕ್ ಆರ್ಟಿಸ್ಟ್ಗಳು ಅನ್ನೋವಾಗ ನಾವು ಸೈಕಲ್ ಹೊಡಿಬಾರ್ದು ಅನ್ನೋವಂಥ ಪ್ರೆಷರ್ ನಮ್ಮ ಮೇಲೆ ಇರುತ್ತೆ. ಅದು ಒಂದು. ಆಮೇಲೆ ಈ ಜಹಾಂಗೀರ್ ಥರದವರು ಒಟ್ಟಿಗೆ ಇದ್ದರೆ ಅವರು ಶಾರ್ಟಲ್ಲಿ ಏನೋ ಒಂದು ಇಂಪ್ರೂವೈಸ್ ಮಾಡಿ ಮಾಡೋವಂಥವ್ರು. ಅವರಂಥವ್ರ ಜೊತೆ ಕೆಲಸ ಮಾಡೋದೇ ಒಂದು ಅದ್ಭುತವಾದ ಅನುಭವ. ಅದನ್ನು ಅವರು ನಮ್ಮ ನಿರೀಕ್ಷೆಯನ್ನು ಹುಸಿಗೊಳಿಸಲಿಲ್ಲ. ಅವ್ರ ಜೊತೆ ಇರುವಾಗ ಕ್ಯಾಮ್ರಾ ರೋಲ್ ಆಗ್ತಾ ಇರುವಾಗ ನಗದೇ ಇರುವಂಥದ್ದು ಚಾಲೆಂಜ್. ಯಾವ ಸೀನ್ ನೀವು ತುಂಬಾ ಎಂಜಾಯ್ ಮಾಡಿದ್ದೆ ಅದನ್ನ ಹೇಳ್ಬೋದಾ? ಅವ್ರ ಜೊತೆ ಮಾಡಿದ್ದು, ನಮ್ಮ ಹುಡುಗಿನ ನೋಡಕ್ಕೆ ಬರ್ತಾರೆ. ನೋಡಕ್ಕೆ ಬರುವಾಗ ಏನೋ ಕೆಲವು ವಿಷಯಗಳು ನಡೀತವೆ. ಅದಾದ ಮೇಲೆ ಅವರದ್ದೊಂದು ಆ್ಯಕ್ಷನ್ ಇದೆ, ಅದು ಅವ್ರಿಗೆ ಯಾರಿಗೂ ಹೇಳಿರಲಿಲ್ಲ. ನಾನು ಈ ಥರ ನಾರ್ಮಲಿ ನಾವು ಮಾನಿಟರ್ ಮಾಡ್ತೀವಿ, ರಿಹರ್ಸಲ್ ಮಾಡ್ತೀವಿ, ಎಲ್ಲರಿಗೂ ಮಾತು ಬರುತ್ತೆ, ಅದನ್ನು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದೆಲ್ಲ ಮಾಡ್ತೀವಿ. ಯಾರಿಗೂ ಏನೂ ಹೇಳದೆ ಅವರೊಂದು ಲಾಸ್ಟಲ್ಲಿ ಆ್ಯಕ್ಷನ್ ಮಾಡಿದ್ರು. ಅದು ಆ ಸಮಯದಲ್ಲಿ ಕ್ಯಾಮ್ರಾ ರೋಲ್ ಆಗ್ತಾ ಇರುವಾಗ ನಗದೇ ಇರುವಂಥದ್ದು ಚಾಲೆಂಜ್. ಅದು ಕೆಲವು ಕಲಾವಿದರಿಗೆ ಮಾತ್ರ ಸಿದ್ಧಿಸುವಂಥದ್ದು. ಅವರು ರೋಲ್ ಆಗ್ತಾ ಇರುವಾಗ ನಾವು ನಗಬಾರ್ದು ಅಂತ. ಅವ್ರ ಕ್ಯಾರೆಕ್ಟರ್ ಆ ಸಿಚುವೇಶನ್ ಅಲ್ಲಿ ಸೀರಿಯಸ್ ಇರ್ತಾರೆ. ನನ್ನ ಮಗಳ ಬಗ್ಗೆ ಏನೋ ಮಾತಾಡುವಾಗ, ಏನೋ ಹೇಳುವಾಗ ಅವ್ರು ಏನೋ ಒಂದು ಆಕ್ಷನ್ ಮಾಡ್ತಾರೆ ಅಂದ್ರೆ ನನಗೆ ಅದು ಅಫೆಂಡ್ ಆಗಬೇಕು ಅಲ್ವಾ? ಆ ಥರ ನಾನು ಸೀರಿಯಸ್ ಆಗಿ ಅವ್ರನ್ನ ಹೀಗೆ ನೋಡ್ತಾ ಇರಬೇಕು. ಭಾರಿ ಕಷ್ಟ ಇತ್ತು ಅದು.